ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಕ್ಕಳಿಗೋಸ್ಕರ ಅಂತಾನೆ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಒಳ್ಳೆ ಹೆಲ್ದಿಯಾದಂತಹ ವೆಯ್ಟ್ ಗೇನ್ ಆಗೋವಂತಹ ಒಂದು ಒಳ್ಳೆ ರೆಸಿಪಿಯನ್ನು ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ನೆನೆಸಿಟ್ಕೊಂಡಿದ್ದೀನಿ. ಜೊತೆಗೆ 1 ಲೋಟ ಅಷ್ಟು ಹಾಲು, 3 ಖರ್ಜೂರ ಮತ್ತು ಅವಲಕ್ಕಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಮೇಯ್ನಾಗಿ ಈ ರೆಸಿಪಿನ ಮಾಡೋದಕ್ಕೆ ಬೇಕಾಗಿರೋವಂಥದ್ದು. ನಾನಿಲ್ಲಿ ಮುಂಚೆನೇ ಇದೆಲ್ಲ ಡ್ರೈ ಫ್ರೂಟ್ಸ್ನ ನೆನೆಸಿಟ್ಕೊಂಡಿದ್ದೆ. ನಮಗೆ ಎಲ್ಲದಕ್ಕಿಂತ ಬಾದಾಮಿ ಜಾಸ್ತಿ ಹೊತ್ತು ನೆನಿಬೇಕು. ಖರ್ಜೂರ ಮತ್ತು ಅವಲಕ್ಕಿ ಇದನ್ನು ಮಾತ್ರ ಮಾಡೋದೊಂದು 5 ನಿಮಿಷ ಅಂತ ನೆನೆಸಿಟ್ಕೊಂಡ್ರೆ ಸಾಕು. ಇವಾಗ ನಾನು ನೆನೆಸಿಟ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ನ ನಾನಿಲ್ಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿದ್ದೀನಿ ಅಂದರೆ ಬಾದಾಮಿ, ಗೋಡಂಬಿ, ಖರ್ಜೂರ ಮತ್ತು ಪಿಸ್ತಾ, ಒಣದ್ರಾಕ್ಷಿ ಇಷ್ಟನ್ನು ನಾನು ನೆನೆಸಿ ಈ ಥರ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಬೇಕಿದ್ರೂ ಆ್ಯಡ್ ಮಾಡ್ಕೊಬೋದು. ನಾನು ನನ್ನ ಮನೆಯಲ್ಲಿ ಯಾವೆಲ್ಲ ಡ್ರೈ ಫ್ರೂಟ್ಸ್ ಅವೈಲಬಲ್ ಇತ್ತು ಅದಷ್ಟನ್ನು ಮಾತ್ರ ನಾನು ಯೂಸ್ ಮಾಡ್ಕೊಂಡು ಇವತ್ತು ನಾನು ಈ ರೆಸಿಪಿನ ಮಾಡ್ತಾಯಿದ್ದೀನಿ. ಮೊದಲು ನಾನು ಒಂದು ಪಾತ್ರೆಗೆ ಏನು ಮಾಡ್ಕೊತೀನಿ ಅಂದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ತುಪ್ಪ ಹಾಕೊಂಡ ನಂತರ ಅದು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಿ. ಬಿಸಿ ಆದಮೇಲೆ ನಾವು ಇವಾಗ ರುಬ್ಕೊಂಡಿದ್ವಲ್ವ ಡ್ರೈ ಫ್ರೂಟ್ಸ್ದು ಪೇಸ್ಟ್ ಇತ್ತಲ್ಲ ಅದನ್ನು ಈ ಪಾತ್ರೆ ಒಳಗಡೆ ಹಾಕ್ಕೊತಾ ಇದ್ದೀನಿ ಇವಾಗ ನಾನು. ಸೊ ಇದು ವೇಸ್ಟ್ ಆಗಬಾರ್ದು ಅಂತ ನಾನು ಮಿಕ್ಸಿ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ತೆಕ್ಕೊಂಬಿಡ್ಬೇಕು. ಯಾಕಂದರೆ ಡ್ರೈ ಫ್ರೂಟ್ಸ್ ಅಲ್ವಾ, ಯಾಕೆ ವೇಸ್ಟ್ ಮಾಡಬೇಕಲ್ವಾ. ಆ ನೀರನ್ನು ಕೂಡ ನಾನು ಆ ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇದನ್ನು ನಾವು ತೆಳುಗೆ ಮಾಡ್ಕೊಬೇಕು. ಯಾಕಂದರೆ ನಾವು ಇದನ್ನು ಫ್ರೈ ಮಾಡ್ತಾ ಇದು ಇನ್ನೂ ಗಟ್ಟಿಯಾಗಿ ಹೋಗುತ್ತೆ. ನಾನು ಆಗಲೇ ರುಬ್ಬೋದಕ್ಕೆ ಅರ್ಧ ಗ್ಲಾಸ್ ಮಾತ್ರ ಹಾಲು ಹಾಕ್ಕೊಂಡಿದ್ದೆ. ಉಳಿದಿರೋವಂಥ ಇನ್ನೂ ಅರ್ಧ ಗ್ಲಾಸ್ ಹಾಲನ್ನ ಇವಾಗ ನಾನು ಹಾಕ್ಕೊಂಡೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಇದನ್ನು ಲೋ ಫ್ಲೇಮಲ್ಲೇ ಮಾಡಿದ್ರೆ ಬೆಟರ್. ಹೈ ಫ್ಲೇಮಲ್ಲಿ ಮಾಡೋಕ್ಕೋದ್ರೆ ಪಾತ್ರೆ ತಳ ಹಿಡಿಬೋದು. ನಾನ್ ಸ್ಟಿಕ್ ಪಾತ್ರೆನಲ್ಲಿ ಮಾಡಿದ್ರೆ ಅಷ್ಟೊಂದು ತಳ ಹಿಡಿಯಲ್ಲ. ಬಟ್ ನಾನು ಅದರಲ್ಲಿ ಬೇಡ ಅಂತಲೇ ನಾನು ಇದರಲ್ಲಿ ಮಾಡ್ಕೊತಾ ಇರೋದು. ಇವಾಗೇನು ನಾವು ನಾನ್ ಸ್ಟಿಕ್ಕು ಅದು ಇದು ಅಂತೆಲ್ಲ ಯೂಸ್ ಮಾಡ್ತಾಯಿದ್ದೀವಿ. ಇದು ಯಾವುದೂ ನಮ್ಮ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಈ ಥರ ಪಾತ್ರೆನಲ್ಲೇ ಮಾಡ್ಕೊತಾ ಇದ್ದೀನಿ. ನೋಡಿ, ಕನ್ಸಿಸ್ಟೆನ್ಸಿ ಇವಾಗ ಈ ಥರ ಇದೆ. ನಿಮಗೆ ಗೊತ್ತಾಗುತ್ತೆ. ನಾವು ಇದನ್ನು ಆದಷ್ಟು ತೆಳುಗೆ ಮಾಡ್ಕೊಬೇಕು. ನಿಮಗೆ ಹಾಲು ಬೇಡ ಅಂತ ಅಂದರೆ ಅದನ್ನು ಸ್ಕಿಪ್ ಮಾಡಿ ನೀರು ಬೇಕಿದ್ರೂ ಹಾಕ್ಕೊಬೋದು. ಇದಕ್ಕೆ ನಾನು ಒಂದು ಸ್ವಲ್ಪ ಮಾತ್ರ ಬೆಲ್ಲನ ನಾನು ಸೇರಿಸ್ಕೊತಾ ಇದ್ದೀನಿ. 1 ವರ್ಷದ ಒಳಗಿನ ಮಕ್ಕಳಿಗೋಸ್ಕರ ನೀವು ಇದನ್ನು ಮಾಡ್ತಾಯಿದ್ದೀರಾ ಅಂದರೆ ಬೆಲ್ಲನ ಸ್ಕಿಪ್ ಮಾಡಿ. ಯಾಕಂದರೆ ಇದರಲ್ಲಿ ಆಲ್ರೆಡಿ ಸ್ವೀಟ್ ಇರುತ್ತೆ. ನಾವು ಖರ್ಜೂರ ಹಾಕ್ಕೊಂಡಿರ್ತೀವಿ ಮತ್ತು ಒಣದ್ರಾಕ್ಷಿ ಹಾಕಿರ್ತೀವಿ. ಸೊ ಅದೆರಡು ಸ್ವೀಟನ್ನ ಕೊಡೋದ್ರಿಂದ ಬೆಲ್ಲದ ಅವಶ್ಯಕತೆ ಇರಲ್ಲ. ನಾನಿಲ್ಲಿ 1 ವರ್ಷದ ಮೇಲ್ಪಟ್ಟಿರೋ ಮಕ್ಕಳಿಗೆ ಮಾಡ್ತಾ ಇರೋದು. ನನ್ನ ಮಗನಿಗೆ ಇವಾಗ 1 ವರ್ಷ ಆಗಿದೆ. ಹಾಗಾಗಿ ನಾನು ಇದಕ್ಕೆ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಕುದಿಬೇಕದು. ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ನಾವು ಇದನ್ನು ಈ ಥರ ಚೆನ್ನಾಗಿ ಕುದಿಸ್ಕೊಬೇಕು. ಮಧ್ಯೆ ಒಂದು ಸಲ ಟೇಸ್ಟ್ ಮಾಡಿ ನೋಡಿ, ಗೊತ್ತಾಗುತ್ತೆ ಅವಾಗ ನಿಮಗೆ. ಸೊ ಇವಾಗ ಇದು ಕಂಪ್ಲೀಟ್ ಆಗಿದೆ. ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊತೀನಿ. ಬೇಕಿದ್ದರೆ ನೀವು ಇದಕ್ಕೆ ವಾಲ್ನಟ್ ಹಾಕೊಬೋದು. ಈ ಥರ ಬೇರೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಎಲ್ಲನೂ ಯೂಸ್ ಮಾಡ್ಕೊಬೋದು. 6 ತಿಂಗಳು ಕಂಪ್ಲೀಟ್ ಆಗಿರೋ ಮಕ್ಕಳಿಂದ ಎಲ್ಲರಿಗೂ ಕೂಡ ಕೊಡ್ಬೋದು. ಇದನ್ನು ನಾವು ಕೂಡ ತೊಗೊಬೋದು. ನಿಜವಾಗ್ಲೂ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಟ್ರೈ ಮಾಡಿ ಆಮೇಲೆ ನನಗೆ ರಿಸಲ್ಟ್ ಏನು ಬಂತು ಅಂತ ಹೇಳಿ. ನಾನು ನನ್ನ ಮಗನಿಗೆ ಇದನ್ನು ಪ್ರತಿ ವಾರ ಮಿಸ್ ಮಾಡ್ದಂಗೆ ಕೊಡ್ತಾಯಿದ್ದೀನಿ. ಅವನು ಯಾವತ್ತೂ ಕೂಡ ವೆಯ್ಟ್ ಕಡಿಮೆ ಆಗೇ ಇಲ್ಲ. ಅವನು ಜೊತೆಗೆ ಮಸಲ್ಸ್ ಎಲ್ಲ ಸ್ಟ್ರೆಂತ್ ಬರುತ್ತೆ, ವೆಯ್ಟು ಚೆನ್ನಾಗಿ ಗೈನ್ ಆಗ್ತಾರೆ. ಸೊ ಟ್ರೈ ಮಾಡಿ.